ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಶ್ರೀಮನ್ನಾರಾಯಣನು ದಶಾವತಾರವನ್ನು ತಾಳಿ ಭೂಮಿಯ ಮೇಲೆ ಧರ್ಮ ಸಂಸ್ಥಾಪನೆಯನ್ನ ಮಾಡಿದನೆಂದು ನಮ್ಮ ಧರ್ಮ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗುತ್ತೆ. ವಿಷ್ಣುವಿನ ಒಂದೊಂದು ಅವತಾರವು ಒಂದೊಂದು ವಿಶೇಷತೆಯನ್ನ ಹೊಂದಿದೆ. ಅದರಲ್ಲೂ ಶ್ರೀಕೃಷ್ಣನ ಅವತಾರವು ದುಷ್ಟರನ್ನು ಶಿಕ್ಷಿಸುವುದರ ಜೊತೆಗೆ ಮನುಷ್ಯ ಜನ್ಮಕ್ಕೆ ಬೇಕಾದ ಎಲ್ಲಾ ನೀತಿ ಪಾಠವನ್ನು ಸಾರುತ್ತೆ. ವಸುದೇವ ಸುತಂ ದೇವಂ ಕಂಸಂ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನನ್ನು ಮುಕುಂದ, ಗೋಪಾಲ, ಮಾಧವ, ವಾಸುದೇವ, ಗೋವರ್ಧನಧಾರಿ, ಕಾಳಿಂಗಮರ್ದನ, ಕೇಶವ, ವೇಣುಗೋಪಾಲ, ಅಚ್ಯುತ, ಮುರಾರಿ ಹೀಗೆ ನಾನಾ ಹೆಸರಿನಿಂದ ಕರೆಯಲಾಗುತ್ತೆ. ಇಡೀ ಬ್ರಹ್ಮಾಂಡವೇ ತನ್ನ ಬಾಯಲ್ಲಿದೆ ಎಂದು ಯಶೋದೆಗೆ ತೋರಿದ ಈ ದೇವರನ್ನು ಆರಾಧಿಸದೇ ಇರುವವರು ತುಂಬಾನೇ ಕಡಿಮೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ವಾಸುದೇವ ಮತ್ತು ದೇವಕಿಯ ಸುತನಾಗಿ ಪುತ್ರನಾಗಿ ಶ್ರೀಕೃಷ್ಣನು ಜನ್ಮ ತಾಳುತ್ತಾನೆ. ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ದೇವಸ್ಥಾನದಲ್ಲಿ ಇದ್ದೇವೆ. ಇಂಥ ಸುಂದರವಾಗಿರುವ, ಭವ್ಯವಾಗಿರುವ, ಅದ್ಭುತವಾಗಿರುವ ದೇವಸ್ಥಾನವಿದು. ಆದರೆ ಈ ಹಿಂದೆ ಈ ಜಾಗದಲ್ಲಿ ಬರೀ ಕಲ್ಲು, ಮಣ್ಣು, ಬಂಡೆ, ಗುಡ್ಡ ಇತ್ತಂತೆ. ಈ ಜಾಗವನ್ನ ಬೋಳುಗುಡ್ಡ ಅಂತ ಹೇಳಿ ಕರೀತಿದ್ರಂತೆ. ಆ ಬೋಳುಗುಡ್ಡದ ಮೇಲೆ ಇರೋ ಕಲ್ಲು ಅರಳಿ ಹೂವಾಗಿ ಇಂತಹ ಸುಂದರವಾದ ಇಸ್ಕಾನ್ ದೇವಸ್ಥಾನ ಹೇಗಾಯ್ತು ಅಂತ ನಾವು ಇವಾಗ ಹೇಳ್ತೀನಿ. ಇಸ್ಕಾನ್ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು 1966ರಲ್ಲಿ ಸ್ಥಾಪನೆಯಾದ ಒಂದು ಧಾರ್ಮಿಕ ಸಂಘಟನೆಯಾಗಿದೆ. ಇಸ್ಕಾನ್ ಇದು ಶ್ರೀ ರಾಧಾಕೃಷ್ಣರಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ. ಇಸ್ಕಾನ್ ಇದು ವಿಶ್ವಾದ್ಯಂತ ಹಲವಾರು ದೇವಾಲಯಗಳು ಮತ್ತು ಆಧ್ಯಾತ್ಮಿಕ ಕೇಂದ್ರಗಳನ್ನ ನಡೆಸ್ತಾ ಇದೆ. ರಾಜಾಜಿನಗರದಲ್ಲಿರುವ ಈ ದೇವಾಲಯವು ಪ್ರಪಂಚದಲ್ಲಿ ಅತಿ ದೊಡ್ಡ ಹಾಗೂ ಹೆಸರುವಾಸಿಯಾದ ಒಂದು ದೇವಸ್ಥಾನ. ಈ ಇಸ್ಕಾನ್ ದೇವಸ್ಥಾನದ ಸಂಸ್ಥಾಪಕರು ಆಚಾರ್ಯ ಶ್ರೀ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಇದು ಮಾಜಿ ರಾಷ್ಟ್ರಪತಿಗಳಾದ ಶಂಕರ ದಯಾಳ್ ಶರ್ಮಾರವರಿಂದ ಲೋಕಾರ್ಪಣೆ ಮಾಡಲಾಗಿದೆ. ಈ ದೇವಸ್ಥಾನದ ಮುಖ್ಯ ಉದ್ದೇಶ ಏನಂದ್ರೆ ಆಧ್ಯಾತ್ಮಿಕ, ವೈದಿಕ ಹಾಗೂ ಸಾಂಸ್ಕೃತಿಕ ಜ್ಞಾನಕ್ಕಾಗಿ ಈ ದೇವಸ್ಥಾನವನ್ನ ಸ್ಥಾಪಿಸಲಾಯಿತು. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನವು 17 ಮೀಟರ್ ಎತ್ತರದ ಚಿನ್ನ ಲೇಪಿತ ಧ್ವಜಸ್ತಂಭವನ್ನ ಹೊಂದಿದೆ. 8.5 ಮೀಟರ್ ಎತ್ತರ ಇರುವಂತಹ ಚಿನ್ನ ಲೇಪಿತ ಕಳಶವನ್ನ, ಈ ಶಿಖರವನ್ನ ಈ ದೇವಸ್ಥಾನ ಹೊಂದಿದೆ. ದರ್ಶನದ ಸಮಯದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದವನ್ನು ಹಾಗೂ ಭೋಜನ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಮುಖ್ಯ ದೇವರು ರಾಧಾಕೃಷ್ಣ, ಕೃಷ್ಣ ಬಲರಾಮ, ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ, ಶ್ರೀನಿವಾಸ ಗೋವಿಂದ, ಪ್ರಹ್ಲಾದ ನರಸಿಂಹ, ಶ್ರೀಲಾ ಪ್ರಭುಪಾದರು ಈ ದೇವಸ್ಥಾನದ ಮುಖ್ಯ ದೇವರುಗಳು. ಈ ಇಸ್ಕಾನ್ ದೇವಸ್ಥಾನವು ವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಮತ್ತು ವೈದಿಕ ಸಂಪ್ರದಾಯಕ್ಕೆ ಸಂಬಂಧಿಸಲ್ಪಟ್ಟಂತಹ ಎಲ್ಲಾ ಹಬ್ಬಗಳನ್ನ ಇಲ್ಲಿ ಆಚರಿಸಲಾಗುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ರಥಯಾತ್ರೆ, ಬಲರಾಮ ಜಯಂತಿ, ಉಯ್ಯಾಲೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಶ್ಯ ಪೂಜೆ, ರಥಯಾತ್ರೆ, ಶ್ರೀ ರಾಧಾಷ್ಟಮಿ, ದೀಪೋತ್ಸವ, ಗೋವರ್ಧನ ಪೂಜೆ, ವೈಕುಂಠ ಏಕಾದಶಿ, ನಿತ್ಯಾನಂದ ತ್ರಯೋದಶಿ, ಗೌರ ಪೂರ್ಣಿಮಾ, ಕೃಷ್ಣ ಶೃಂಗಾರ, ಕುಂಭಾಭಿಷೇಕವನ್ನ ಇಲ್ಲಿ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಬೆಳಗ್ಗೆ ಭಕ್ತರಿಗೆ ಈ ದೇವಸ್ಥಾನ 4:15 5 ಗಂಟೆಯವರೆಗೆ ತೆರೆದಿರುತ್ತದೆ. ಮತ್ತೆ ಬೆಳಗ್ಗೆ 7:15 ರಾತ್ರಿ 8:30 ಈ ದೇವಸ್ಥಾನ ಭಕ್ತರಿಗಾಗಿ ತೆರೆದಿರುತ್ತದೆ. ಇಲ್ಲಿ ದೇವರ ದರ್ಶನವನ್ನ ಮಾಡುವಂತಹ ಸಮಯ. ಅದಾದ್ಮೇಲೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಇಲ್ಲಿ ಭೋಜನ ವ್ಯವಸ್ಥೆ ಕೂಡ ಏರ್ಪಡಿಸಲಾಗಿರುತ್ತೆ. ಈ ದೇವಸ್ಥಾನದಿಂದ ತುಂಬಾನೇ ಸಮಾಜ ಸೇವೆಯನ್ನ ಮಾಡ್ತಾರೆ. ಕರ್ನಾಟಕ
ಕರ್ನಾಟಕ ಸರ್ಕಾರದ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಯು ಇಸ್ಕಾನ್ ಅವರ ಕೊಡುಗೆಯಾಗಿ ಊಟ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಈ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆ ಒಗ್ಗೂಡಿ ಕೆಲಸವನ್ನ ನಿರ್ವಹಿಸುತ್ತೆ. 2003ರಿಂದ ಮಕ್ಕಳ ಮಧ್ಯಾಹ್ನದ ಊಟವನ್ನ ಶುಚಿ ಮತ್ತು ರುಚಿಯನ್ನು ಕಾಯ್ದುಕೊಳ್ಳುವುದರಲ್ಲಿ ಇದು ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸಿದೆ. 19 ಪ್ರದೇಶಗಳಲ್ಲಿ ಹಾಗೂ 9 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 9,000 ಸರ್ಕಾರಿ ಶಾಲೆಗಳನ್ನು ತಲುಪಿ 1.3 ಶತಕೋಟಿ ಮಕ್ಕಳ ಆಹಾರಕ್ಕೆ ಆಧಾರವಾಗಿ ನಿಂತಿದೆ. ಈ ಯೋಜನೆಗಾಗಿ ಯುಎಸ್ ದೇಶದ ಮಾನ್ಯ ರಾಷ್ಟ್ರಪತಿಗಳಾದ ಬರಾಕ್ ಒಬಾಮಾ ಅವರಿಂದ ಪ್ರಶಂಸೆ ಮತ್ತು ಪುರಸ್ಕಾರವನ್ನು ಕೂಡ ಈ ಸಂಸ್ಥೆ ಹೊಂದಿದೆ. ಇಸ್ಕಾನ್ ದೇವಾಲಯವು ಬೆಂಗಳೂರು ವಿಮಾನ ನಿಲ್ದಾಣದಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಬೆಂಗಳೂರು ಮೆಟ್ರೋ ಗ್ರೀನ್ ಲೈನ್ ಅನ್ನು ಹತ್ತಿ ರಾಜಾಜಿನಗರಕ್ಕೆ ತಲುಪಬಹುದು. ಮಹಾಲಕ್ಷ್ಮಿ ನಿಲ್ದಾಣ ಇಸ್ಕಾನ್ ದೇವಸ್ಥಾನದಿಂದ 700 ಮೀಟರ್ ದೂರದಲ್ಲಿದೆ. ಇಲ್ಲಿ ಇಸ್ಕಾನ್ ದೇವಾಲಯದ ಯಾತ್ರಿ ನಿವಾಸ್ ಎಂಬ 70 ಕೋಣೆಗಳ ಅತಿಥಿ ಗೃಹವನ್ನು ಸಹ ನಡೆಸುತ್ತೆ. ರಾಜಾಜಿನಗರ ಪ್ರದೇಶದಲ್ಲಿ ಹಲವು ಬಜೆಟ್ ಮತ್ತು ಐಷಾರಾಮಿ ಹೋಟೆಲ್ಗಳ ಸೌಲಭ್ಯ ಕೂಡ ಇಲ್ಲಿ ದೊರಕೋದ್ರಿಂದ ಆರಾಮಾಗಿ ಉಳ್ಕೊಂಡು ವಿಸಿಟ್ ನ ಕೊಡಬಹುದು. ಬೆಂಗಳೂರಿನಲ್ಲಿ ಇಸ್ಕಾನ್ ದೇವಸ್ಥಾನದ ಜೊತೆಗೆ ಭೇಟಿ ಕೊಡಬಹುದಾದ ಇತರ ಹತ್ತಿರದ ಆಕರ್ಷಣೀಯ ಸ್ಥಳಗಳಂದ್ರೆ ಫ್ರೀಡಂ ಪಾರ್ಕ್, ಇದು ಈ ದೇವಸ್ಥಾನದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಕಬ್ಬನ್ ಪಾರ್ಕ್, ಇದು ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಅರಮನೆ, ಇದು 8 ಕಿಲೋಮೀಟರ್ ದೂರದಲ್ಲಿದೆ. ಲುಂಬಿನಿ ಉದ್ಯಾನವನ, ಇದು 11 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಲಾಲ್ ಬಾಗ್, ಇದು ಈ ದೇವಸ್ಥಾನದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಎಲ್ಲಾ ಮಾಹಿತಿಗಳು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ಏನಾದ್ರೂ ಮಕ್ಕಳಿದ್ರೆ ದಯವಿಟ್ಟು ಒಂದ್ಸಲಿ ಆದ್ರೂ ನಿಮ್ ಲೈಫ್ ಅಲ್ಲಿ ಇಲ್ಲಿ ಕರ್ಕೊ ಬರೋದನ್ನ ಮರಿಬೇಡಿ. ಇಲ್ಲಿ ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮತ್ತೆ ಏನೇ ಹಸ್ವಾದ್ರೂ ಕೂಡ ಸಣ್ಣ ಸಣ್ಣ ಸ್ಟಾಲ್ ಗಳಿರೋದ್ರಿಂದ ನಮಗೆ ಯಾವುದೇ ರೀತಿ ಫುಡ್ಡಿನ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ. ಈ ದೇವಸ್ಥಾನದಲ್ಲಿ ಕೊಡುವಂತ ಊಟ ಅಂತೂ ತುಂಬಾನೇ ಟೇಸ್ಟಿ ಆಗಿದೆ. ಈ ದೇವಸ್ಥಾನಕ್ಕೆ ನೀವು ಮತ್ತೆ ನಿಮ್ ಫ್ಯಾಮಿಲಿ ಮಕ್ಕಳೊಂದಿಗೆ ವಿಸಿಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಈ ದೇವಸ್ಥಾನಕ್ಕೆ ಬಂದಾಗ ಹತ್ತಿರದಲ್ಲೇ ತುಂಬಾನೇ ಪ್ರೇಕ್ಷಣೀಯ ಸ್ಥಳಗಳಿದೆ, ಅವುಗಳನ್ನು ಕೂಡ ನೀವು ವೀಕ್ಷಣೆಯನ್ನ ಮಾಡಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಹ ಪ್ರಸಾದ ವಿತರಣೆಯನ್ನ ಸಹ ಇಲ್ಲಿ ಮಾಡ್ತಾರೆ. ಬಂದ ಎಲ್ಲಾ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿತರಣೆ ಮತ್ತೆ ವಸತಿ ಸೌಲಭ್ಯ ಕೂಡ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಎಲ್ಲಾ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರೋದ್ರಿಂದ ಆರಾಮಾಗಿ ನಾವು ಬಂದು ವಿಸಿಟ್ ನ ಮಾಡಬಹುದು. ಥ್ಯಾಂಕ್ ಯು.